ತೆಗಿರಿ ಬೋರ್ಡಿನ ಬಂದ ನೋಡಿ ಎಲ್ಲ ಹಿಂಗ್ ಓಡಾಡ್ತಾರೆ. ಇದು ಬೇಕದ ಇವ್ರು ಆ ಕಡೆಯಿಂದ ಬಂದು ಬ್ರಿಡ್ಜ್ ಅಂತ ಹಿಂಗ್ ಬರ್ತಾರೆ. ರಾಜಕಾಲುವೆನ ಈ ರೀತಿ ಸಂಪೂರ್ಣವಾಗಿ ಮುಚ್ಚಾಕಿ ರಸ್ತೆ ಮಾಡಕ್ ಹೊರಟಿದ್ದಾರೆ. ಅದೇ ಹಗ್ಲ ಇರೋದು ರಾಜಕಾಲುವೆ ಚಿಕ್ಕ ಮಾಡ್ಕೊಂಡ್ಬಿಟ್ಟವ್ರ ಈಗ. ಓಕೆ, ನೀರು ಸ್ಪ್ರೆಡ್ ಆಗಲ್ಲ. ಎಷ್ಟು ಎಲ್ಲ ಹೋಗುತ್ತೆ, ಎಷ್ಟು ಜನ ಓಡಾಡ್ತಾರೆ. ಆ ಬೆಟ್ಟದ ರೋಡು ಇದು ಎಲ್ಲ ಗಾರ್ಬೇಜ್. ಇದು ಸ್ವಚ್ಛನಗರಿಯ ರಾಜಕಾಲುವೆಯ ದುಸ್ಥಿತಿ. ಚರಂಡಿಯ ಕಲುಷಿತ ನೀರು ನೇರವಾಗಿ ರಾಜಕಾಲುವೆಗೆ ಹರಿಯುತ್ತಿದ್ದು ಸುತ್ತಮುತ್ತ ದುರ್ವಾಸನೆ ಆವರಿಸಿದೆ. ರಾಜಕಾಲುವೆ ಪಕ್ಕದಲ್ಲೇ ನೂರಾರು ಮಕ್ಕಳು ಇರುವ ಸರ್ಕಾರಿ ಶಾಲೆ ಕೂಡ ಇದೆ. ಇನ್ನೊಂದೆಡೆ ಪರಿಸರ ಮಾಲಿನ್ಯದ ಜೊತೆಗೆ ಸೊಳ್ಳೆಗಳ ಕಾಟವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಕಲುಷಿತ ನೀರು ಹೀಗೆ ಮುಂದುವರೆದರೆ ಸಾಂಕ್ರಾಮಿಕ ರೋಗಗಳು ಹರಡುವ ಆತಂಕವೂ ಕೂಡ ಹೆಚ್ಚಾಗಿದೆ. ಚಾಮುಂಡಿ ಬೆಟ್ಟದಿಂದ ನೇರವಾಗಿ ಬರುವ ಮಳೆ ನೀರು ಕೂಡ ಇದೇ ರಾಜಕಾಲುವೆಗೆ ಸೇರುತ್ತದೆ. ಈ ರಾಜಕಾಲುವೆ ನೇರವಾಗಿ ಶತಮಾನದ ಇತಿಹಾಸ ಹೊಂದಿರುವ ಕಾರಂಜಿ ಕೆರೆಗೆ ಸಂಪರ್ಕ ಹೊಂದಿದೆ. ಇತಿಹಾಸ ಹೇಳುವ ಪ್ರಕಾರ ಕಾರಂಜಿ ಕೆರೆಯನ್ನು ಮೈಸೂರಿನ ರಾಜರು ನೀರು ತುಂಬಿಸುವ ಸಲುವಾಗಿ ನಿರ್ಮಿಸಿದ್ದು, ಈ ಕೆರೆಯ ನೀರನ್ನು ಸ್ಥಳೀಯ ನಿವಾಸಿಗಳು ಕುಡಿಯಲು, ಸ್ನಾನ ಮಾಡಲು ಇತರ ಉದ್ದೇಶಗಳಿಗೆ ಬಳಸುತ್ತಿದ್ದರು ಎನ್ನಲಾಗುತ್ತೆ. ಇದೆಲ್ಲ ಈ ಕಡೆ ತಿರ್ಗಾಡಕ್ಕೆ ಓಡಾಡ್ಕೊಂಡು ಮಾಡ್ಕೊಂಡು ಆ ಪ್ಲೇಸ್ ಎಲ್ಲ ಚಿಕ್ಕದಾಗ್ಬಿಟ್ಟಿದೆ. ಆ್ಯಂಡ್ ಆಲ್ಸೋ ಗಾರ್ಬೇಜ್ ಎಲ್ಲ ಬಿಸಾಕಿದ್ದಾರೆ. ಸೊ ವಾಟರ್ ಫ್ಲೋ ಆಗಲ್ಲ, ಓನ್ಲಿ ಯೂಸ್ಡ್ ವಾಟ್ರೆ ಹೋಗ್ತಾ ಇಲ್ಲ ನೀರು ಕರೆಕ್ಟಾಗಿ. ಇದು ತಿರ್ಗಾಡಕ್ಕೆ ಯಾರು ಸರ್ ಈ ಥರ ಜಾಗ ಮಾಡ್ಕೊಂಡಿರೋದು? ವೆಹಿಕಲ್ಸ್ ಎಲ್ಲ ಓಡಾಡ್ತವೆ ಅನ್ಸುತ್ತೆ. ಈ ಕಡೆ ಓಡಾಡುತ್ತೆ. ಇವರು ಮೇ ಬಿ ಇವರು ಯಾರೋ ಪೊಲೀಸ್ ಟ್ರೈನಿಂಗ್ದು KSRP ಅವರು ಓಡಾಡ್ಕೊಂಡು ಇರ್ಬೋದು. ಆಮೇಲೆ ಜನಗಳು ಓಡಾಡ್ತಾರೆ, ಪಬ್ಲಿಕ್ ಓಡಾಡ್ತಾರೆ. ಇಲ್ಲೆಲ್ಲ ಬಾಟ್ಲ್ಗಳು ಬಿಸಾಕಿದ್ದಾರೆ, ಎಲ್ಲ ಗಾರ್ಬೇಜ್ ಬಿಸಾಕಿದ್ದಾರೆ. ಸೊ ಇಡೀ ಇದೆಲ್ಲ ತಗೊಂಡೋಗಿ ಲೇಕ್ ಹೋದ್ರೆ ಪೊಲ್ಯೂಷನ್ ಆಗ್ಬಿಡು, ಪೊಲ್ಯೂಟೆಡ್ ಆಗುತ್ತೆ. ಹೌದು. ಇನ್ನೊಂದು, ಈ ಕಡೆಯಿಂದ ಅವರು ಎಂಟ್ರಿ ಆಗಿ ಎಕ್ಸಿಟ್ ಎಲ್ಲ ಆಗ್ತಾರೆ. ಅವರು ಹಿಂಗೆ ಹೋಗ್ತಾರೆ. ಬಂದ್ರು ನೋಡಿ, ತೆಗಿರಿ ಬೋರ್ಡಿನ ಬಂದ ನೋಡಿ. ಇವರೆಲ್ಲ ಹಿಂಗ್ ಓಡಾಡ್ತಾರೆ. ಇದು ಬೇಕದ ಇಲ್ಲಿ ನೋಡಿ, ಇವರು ಆ ಕಡೆಯಿಂದ ಬಂದು ಬ್ರಿಡ್ಜ್ ಅಂತ ಹಿಂಗ್ ಬರ್ತಾರೆ. ರಾಜಕಾಲುವೆನ ಈ ರೀತಿ ಸಂಪೂರ್ಣವಾಗಿ ಮುಚ್ಚಾಕಿ ರಸ್ತೆ ಮಾಡಕ್ ಹೊರಟಿದ್ದಾರೆ. ರಸ್ತೆನೆ ನೆಕ್ಸ್ಟ್ ಏನಾಗುತ್ತೆ, ಮುಚ್ಚೋಗ್ಬಿಟ್ರೆ ಕಾರ್ಗಳು 4 ವೀಲರ್ಸ್ ಹೋಗ್ಬೋದು ಅಷ್ಟೇ. ಅಲ್ಲಿ ಎಕ್ಸಿಟ್ ಎಲ್ಲಿ ತಗೊಳ್ತಾರೆ ಸರ್? ಒಳಗಡೆ ಅಲ್ಲಿ ಹೊಂಟೋಗ್ತಾರೆ, ಹಿಂಗೆ ಇದಕ್ಕೆ ಹೋಗ್ತಾರೆ. ಪೊಲೀಸ್ ಭವನ ಇದೆ ಅಲ್ಲ, ಅಲ್ಲಿಗೆ. ಒಟ್ಟಿನಲ್ಲಿ ನಿರ್ವಹಣೆ ಮಾಡಬೇಕಾಗಿರುವಂತಹ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾತ್ರ ನಿದ್ದೆ ಮಾಡ್ತಾ ಇದ್ದಾರೆ. And ಸುಮಾರು ಸತಿ we have given a complaint and nobody is taken interest. And ಇವರು ಏನಂತ ಹೇಳ್ತಾರೆ, ನೀವು ದೂರು ಕೊಟ್ಟಾದ್ಮೇಲೆ? ದೂರು ಕೊಟ್ಟೆಲ್ಲ ಮಾಡ್ತೀವಿ. ಇವರು ಝೂ ಅಥಾರಿಟೀಸ್ ಕಾರಂಜಿಗಳಿಗೆ ಇಲ್ಲ ನೀವ್ ಹೇಳಿ ಅಂದ್ರೆ ಹೇಳಲ್ಲ ಅವರು. ನೀವ್ ಹೇಳಿ ಸರ್ ಅಂತಾರೆ ನಮ್ಮನ್ನ. ಮಾಡ್ತೀವಿ ಎನ್ಕ್ರೋಚ್ಮೆಂಟ್ ಆಗಿದೆ, ರಾಜಕಾಲುವೆ ಕಟ್ಟಿದ್ದಾರೆ ಅಲ್ಲಿ ಗೋಡೆ ಎಲ್ಲ, ಅದನ್ನ ಮಾಡ್ತೀವಿ, ಹೊಡೆದಾಕ್ತೀವಿ. ಅದು DC-ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಾಜಕಾಲುವೆ ಕಾಂಪೌಂಡ್ ಕಟ್ಟಿದ್ದಾರೆ ಆ ಕಡೆ. ಅದು ರಾಂಗ್. ಅದು ಇಟ್ಸ್ ಎ ಗವರ್ಮೆಂಟ್ ಪ್ರಾಪರ್ಟಿ. ಪ್ರೈವೇಟ್ ಅವ್ರು ಹಾಕೊಂಡವ್ರ ಕಾಂಪೌಂಡ್ ರಾಜಕಾಲುವೆ ಮೇಲೆ. ಅದು ಹಗ್ಲ ಇರೋದು ರಾಜಕಾಲುವೆ ಚಿಕ್ಕ ಮಾಡ್ಕೊಂಡ್ಬಿಟ್ಟವ್ರ ಈಗ. ನೀರು ಸ್ಪ್ರೆಡ್ ಆಗಲ್ಲ. ಎಷ್ಟು ಎಲ್ಲ ಹೋಗುತ್ತೆ, ಅಲ್ಲೆಷ್ಟು ಆಗ್ಬಿಟ್ಟು ಅಂಡ್ ಡ್ರೈನೇಜ್ ವಾಟರ್ ಆಲ್ಸೋ ಬಂದು ಸಿಗಾಕೊಂಡ್ಬಿಡುತ್ತೆ. ಸ್ಮೆಲ್ ನೋಡಿ, ನೋಡೋದಲ್ಲ ಇದು ಎಷ್ಟು ಗಾರ್ಬೇಜ್ ಬಾಟ್ಲ್ಗಳೆಲ್ಲ. 2 ವೀಲರ್ ಓಡಾಡ್ತಾರೆ, ಎಲ್ಲ ಓಡಾಡ್ತಾರೆ. ಇದೊಂದು ರೀತಿ ಅಕ್ರಮ ಚಟುವಟಿಕೆ ನಡೆಯುವಂತಹ ತಾಣವಾಗಿ ಪರಿಣಮಿಸ್ಬಿಡುತ್ತೆ. ಇಲ್ಲಿ ಬೆಳಗ್ಗೆ ಹೊತ್ತು ರಾತ್ರಿ ಬಂದ್ರೆ ಇವರು ಯಾರೋ ಗಾಂಜಾ ಹೊಡಿಯೋರು ಎಲ್ಲ ಇಲ್ಲಿ ಯಾರು ಬರಲ್ವಲ್ಲ, ಇಲ್ಲಿ ಬಂದು ಸೇತ್ಕೊಂಡು ಹೋಗೋದು. ಜನ ಓಡಾಡ್ತಾರೆ. ಆಮೇಲೆ ಸುಮಾರು ಜನ ಆಟೋ ಡ್ರೈವರ್ಸ್ ಇವರೆಲ್ಲ ಬಂದ್ಬಿಟ್ಟು ಕೂರಿಸ್ಬಿಟ್ಟು ಗಾಂಜಾ ಹೊಡಿಯೋದು ಆತರ. ಇದು KSRP ಸಶಸ್ತ್ರ ಮೀಸಲು ತರಬೇತಿ ಕೇಂದ್ರ ಹಿಂಭಾಗ ಇರೋದು. ಇದು ಹಿಂಭಾಗ ಇರೋದು ಆರ್ಟ್ಸ್ ಪಾರ್ಕ್. ಓಕೆ. ಇನ್ನೊಂದು ಕಡೆ ಇದೆ ಲಾಸ್ಟ್ ಅಲ್ಲಿ, ಆ ಬ್ರಿಡ್ಜ್ ಹತ್ರ ನೀರ್ ಹೋಗಕ್ಕೆ ಫ್ಲೋ ಇಲ್ಲ, ಚಿಕ್ಕದಾಗಿ ಪೈಪ್ ಹಾಕ್ಬಿಡಾರೆ. ಅದು ದೊಡ್ಡದು ಆಗಿರೋದ್ನ ಇವ್ರೇನ್ ಮಾಡಾರ, ಅದು ನೀರು ಹೋಗಲ್ಲ, ಎಲ್ಲ ಪ್ಲಾಸ್ಟಿಕ್ ಕವರ್ ಸ್ಟಕ್ ಆಗ್ಬಿಟ್ರೆ ವಾಟರ್ ಫ್ಲೋ ಆಗಲ್ಲ. ಸರಿಸುಮಾರು 77 ಎಕರೆಯಷ್ಟು ವಿಸ್ತೀರ್ಣ ಹೊಂದಿರುವ ಈ ಕಾರಂಜಿ ಕೆರೆ ಚಾಮುಂಡಿ ಬೆಟ್ಟದಿಂದ 2.5 ಕಿಲೋಮೀಟರ್ ಉದ್ದದ ಫೀಡರ್ ಚಾನಲ್ ಅನ್ನು ಕೂಡ ಹೊಂದಿದ್ದು 745 ಹೆಕ್ಟೇರ್ ಜಲಾನಯನ ಪ್ರದೇಶವನ್ನು ಕೂಡ ಹೊಂದಿದೆ. ಇಂತಹ ಶತಮಾನದ ಇತಿಹಾಸ ಹೊಂದಿರುವ ಕಾರಂಜಿ ಕೆರೆಗೆ ಸಂಪರ್ಕ ಹೊಂದಿರುವ ಈ ರಾಜಕಾಲುವೆಯನ್ನು ಸೂಕ್ತ ಸಮರ್ಪಕವಾಗಿ ನಿರ್ವಹಣೆ ಮಾಡದ ಕಾರಣ ರಾಜಕಾಲುವೆ ಸಂಪೂರ್ಣವಾಗಿ ಗಿಡ ಮರ ಗೆಂಟೆಗಳಿಂದ ಸಂಪೂರ್ಣವಾಗಿ ಆವೃತವಾಗಿದ್ದು ಕೆಲವರು ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಳ್ಳಲು ನೆರವಾಗಿದೆ ಹಾಗೂ ಅಕ್ರಮ ಚಟುವಟಿಕೆಗಳ ತಾಣವಾಗುವ ಸಾಧ್ಯತೆ ಕೂಡ ಇದೆ ಎಂದು ಆರೋಪ ಕೇಳಿಬಂದಿದೆ. ಹಾಗಾಗಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಚರಂಡಿ ನೀರು ರಾಜಕಾಲುವೆಗೆ ಸೇರುವುದನ್ನು ತಡೆದು ಶಾಶ್ವತ
ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ. ಆಂದೋಲನ ಡಿಜಿಟಲ್ ನ್ಯೂಸ್, ಚಂದ್ರಶೇಖರ್ ಮೂರ್ತಿ, KS, ಮೈಸೂರು.